ಹಾಯ್ ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ಹೇಗಿದ್ದೀರಾ? ಬನ್ನಿ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಮತ್ತು ಯಾರೆಲ್ಲ ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ಲಾಗಿ ಬಾದಾಮಿ ಪುರಿ ಮಾಡೋದು ಹೇಗೆ ಅಂತ ಹೇಳ್ಕೊಡಾಕತ್ತೀನಿ. ಯಾರಾದರೂ ಮನೆಗೆ ನೆಂಟರು ಬಂದರೆ ಬೇಗ ಅಂದರೆ ಬೇಗ ಆಗೋವಂಥದ್ದು ಇದು ರೆಸಿಪಿ. ನಮ್ಮ ಸಿಸ್ಟರ್ಸ್ ಬಂದಿದ್ದರು, ಅವರೆಲ್ಲ ಬಾದಾಮಿ ಪುರಿ ಮಾಡಿಕೊಡು ಅಂತ ಹೇಳಿದರು. ಅದಕ್ಕೆ ನಾನು ಮಾಡ್ತಾಯಿದ್ದೆ. ಈ ರೆಸಿಪಿ ನಿಮಗೆ ಶೇರ್ ಮಾಡೋಣ ಅನ್ನಿಸ್ತು, ಶೇರ್ ಮಾಡಾಕತ್ತೀನಿ. ಇದಕ್ಕೆ ನೋಡಿರಿ, ನಾನು 1/4 kg ಆಗೋವಷ್ಟು ಮೈದಾ ಹಿಟ್ಟು ತೊಗೊಂಡೀನಿ, 1/4 kg ಆಗೋವಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು ಒಂದು ಗೋಲ್ಡ್ ವಿನ್ನರ್ ಎಣ್ಣೆ ಪ್ಯಾಕೆಟ್ ತೊಗೊಂಡಿದ್ದೀನಿ. ನೋಡಿರಿ, ಗೋಲ್ಡ್ ವಿನ್ನರ್ ಯೂಸ್ ಮಾಡೋದು ನಾವು. ನೀವು ಯಾವ್ದು ಯೂಸ್ ಮಾಡ್ತೀರಿ ಅದನ್ನು ಹಾಕಿ ಒಂದು ಸಣ್ಣ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಮತ್ತು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ನೋಡಿರಿ, ಸಿಂಪಲ್ಲಾಗಿ ಮಾಡ್ಕೊಬೋದು ನೀವು, ಏನು ಕಷ್ಟ ಏನಿಲ್ಲ. ಇದು ಭಾಳ ಅಂದರೆ ಭಾಳ ಸಿಂಪಲ್ಲಾಗಿ ಬೇಗ ಹಾಕತ್ರಿ ಇದು. ಮತ್ತು ಇದನ್ನು ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಬಿಡ್ತೀನಿ, ಪಟ್ ಅಂತ ನೀವು ನೋಡ್ಕೊಂಡು ಬಿಡ್ರಿ. ಬನ್ನಿ ಫ್ರೆಂಡ್ಸ್, ಇವಾಗ ಮೈದಾ ಹಿಟ್ಟು ಐತಲ್ರಿ, ಈ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಆಯಿಲ್ ಹಾಕೋಬೇಕ್ರಿ, ಎಣ್ಣೆನ. ಇದಕ್ಕೆ ನೀವು ತುಪ್ಪ ಬೇಕಾದರೆ ಹಾಕೋಬೋದು, ಕಾಸೋ ಅವಶ್ಯಕತೆ ಏನಿಲ್ಲ, ಹಾಗೆ ಹಾಕಿದರೆ ಸಾಕು. ನಾನಿಲ್ಲಿ ಸ್ವಲ್ಪ ಆಯಿಲು ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಹಾಗೆ ಕಲಿಸ್ಬಾರ್ದು ಅಂತೇಳಿ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ನೋಡಿರಿ, ನೀವು ತುಪ್ಪ ಇದ್ದರೆ ತುಪ್ಪ ಹಾಕ್ಕೋಬೋದು, ಎಣ್ಣೆ ಏನು ಕಾಸೋ ಅವಶ್ಯಕತೆ ಇರಲ್ಲ, ಹಾಗೆ ಹಾಕಿದರೂ ನಡಿತೈತಿ. ಬಾದಾಮಿ ಪುರಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ, ಹೌದಿಲ್ರಿ? ಮದುವೆಗೊಳಗಂದ್ರೆ ಇವಾಗ ಬಾದಾಮಿ ಪುರಿನ ಫೇಮಸ್ ಆಗಿಬಿಟ್ಟವಲ್ವ ಫ್ರೆಂಡ್ಸ್. ನಾವು ಮನೆಯಲ್ಲೇ ಸಿಂಪಲ್ಲಾಗೆ ಮಾಡ್ಕೋಬೋದು ನೋಡಿರಿ. ಯಾರಾದರೂ ನೆಂಟರು ಬಂದಾಗ ಬೇಗ ಅಂದರೆ ಬೇಗ ಆಗುತ್ತೆ ಈ ರೆಸಿಪಿ ಫ್ರೆಂಡ್ಸ್. ಇವಾಗ ನೋಡಿರಿ, ಇದನ್ನು ನೀವು ಪುರಿಗೆ ಕಲಿಸ್ಕೊತಿರಲ್ಲ ಅದೇ ಥರನೇ ಕಲಿಸ್ಕೊಂಬಿಡಿ. ನೋಡಿ, ಈ ಥರ ಆಗಬೇಕದು. ಇದು ಏನಿಲ್ಲ ಅಂದರೂ ಒಂದು 15 ನಿಮಿಷ ನೀವು ನೆನೆಸೋಕೆ ಬಿಟ್ಬಿಡಿ, ಯಾಕಂದರೆ ಹಾಗೆ ಮಾಡಿದರೆ ಪುರಿ ಚೆನ್ನಾಗಿ ಬರಲ್ಲ. ನೋಡಿ, ಇವಾಗ ನೋಡಿ, ಈ ಥರ ನೀವು ಹಿಟ್ಟು ಕಲಸಿ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡಿ. ಯಾಕಂದರೆ ಬಾದಾಮಿ ಪುರಿ ನಮಗೆ ಹಾಳೆ ಉದ್ಕೊಳ್ಳೋಕ್ಕೆ ಒಂದು 15 ನಿಮಿಷನಾದರೂ ಅದು ನೆನಿಬೇಕು. ಇವಾಗ ನೋಡಿರಿ, 15 ನಿಮಿಷ ಆಗಿದೆ, ಈ ಥರ ಆಗಬೇಕು ನೋಡಿರಿ ಅದು. ಇದಕ್ಕೆ ನೀವು ಹಿಟ್ಟು ಹಚ್ಚಿ ಉದ್ದೋ ಅವಶ್ಯಕತೆನೇ ಇರೋದಿಲ್ಲ, ಹಾಗೆ ನೀವು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಉದ್ಕೋಬೋದು. ಇವಾಗ ನೋಡಿರಿ, ಸಕ್ಕರೆ ಪಾನಕ ಒಂದು ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳಕತ್ತೀನಿ, ಮತ್ತು ಏನು 1/4 kg ಸಕ್ಕರೆ ತೊಗೊಂಡಿದ್ದೆಲ್ಲ ಅದನ್ನು ಹಾಕಕತ್ತೇನೆ. ನೋಡಿರಿ, ನಾನು ಫುಡ್ ಕಲರ್ ಹಾಕಿಲ್ಲ ಫ್ರೆಂಡ್ಸ್. ನೀವು ಬೇಕಾದ್ರೆ ಯಾವ ಕಲರ್ ಬೇಕು ನೀವು ಅದನ್ನ ಫುಡ್ ಕಲರ್ ಯೂಸ್ ಮಾಡ್ಬೋದು, ನಾನು ಯೂಸ್ ಮಾಡಿಲ್ಲ ಅದನ್ನು. ಇವಾಗ ನೋಡಿರಿ, ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳಕತ್ತೀನಿ ಇದಕ್ಕೆ. ಆಮೇಲೆ 1/4 kg ಸಕ್ಕರೆ ತೊಗೊಂಡಿದ್ದೆಲ್ಲ ಅದನ್ನು ಹಾಕ್ಕೊತೀನಿ. ನೋಡಿರಿ, 1/4 kg ಸಕ್ಕರೆ ತೊಗೊಂಡಿದ್ದೆ, ಅದಕ್ಕೆ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳಕತ್ತೀನಿ. ಇದು ಬಿಸಿನೇ ಇರಬೇಕು ಪಾನಕ. ನೋಡಿರಿ, ಇವಾಗ ಫುಲ್ ಇದನ್ನು ಒಂದೆಳೆ ಪಾನಕ ಬಂದರೆ ಸಾಕು. ಇದನ್ನು ಏನು ಏರಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದೆಳೆ ಪಾನಕ ನಿಮಗೆ ಹೇಗಿದ್ರು ಗೊತ್ತಿರುತ್ತಲ್ಲ, ಅಷ್ಟು ಬಂದರೆ ಸಾಕು. ಹಾಫ್ ಮಾಡಿ ಇಟ್ಬಿಡಿ. ಇವಾಗ ನೋಡಿ, ಒಂದು ಸೈಡು ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ, ಅದು ಒಂದು ಸೈಡು ಪಾನಕ ರೆಡಿ ಆಗುತ್ತೆ, ಇನ್ನೊಂದು ಸೈಡು ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ನೋಡಿರಿ, ನಾನು ಗೋಲ್ಡ್ ವಿನ್ನರ್ ಆಯಿಲ್ ತೊಗೊಂಡಿದ್ದೆಲ್ಲ ಅದನ್ನು ಆಯಿಲ್ ಹಾಕೋಕತ್ತೇನೆ. ನೋಡಿರಿ, ಎಣ್ಣೆನ ಇದನ್ನು ಕಾಯಕ್ಕೆ ಇಟ್ಬಿಡೋಣ ಒಂದು 5 ನಿಮಿಷ ಕಾಯಿಲಿದು. ನೋಡಿ, ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ನೀವು ಬಾದಾಮಿ ಪುರಿನ. ಇವಾಗ ನೋಡಿರಿ, ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕಾಗ್ತದೆ ಆ ಸೈಜು ಹುಳಿ ಮಾಡ್ಕೊಂಡು ಇಟ್ಕೊಂಬಿಡಿ. ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಈ ಥರ ಕೈಗೆ ಆಯಿಲ್ ಹಚ್ಕೊಳ್ರಿ, ಇಲ್ಲ ತುಪ್ಪ ಹಚ್ಕೊಳ್ರಿ. ಇವಾಗ ನಿಮ್ಗೆ ಯಾವುದು ಸೈಜು ಬೇಕಾಗ್ತದಲ್ಲ, ನಿಂಬೆ ಹಣ್ಣಿನ ಗಾತ್ರದಷ್ಟಾದರೂ ತೊಗೊಳ್ಳಿ. ನಿಮಗೆ ದೊಡ್ಡದು ಬೇಕಂದರೆ ಜಾಸ್ತಿ ದೊಡ್ಡದು ತೊಗೊಳ್ಳಿ, ಸಣ್ಣದು ಬೇಕಾದ್ರೆ ಸಣ್ಣ ಮಾಡ್ಕೊಳ್ಳೋದಿದ್ರೆ ಸಣ್ಣ ಮಾಡ್ಕೊಳ್ರಿ. ನಾನು ಈ ಸೈಜ್ ಮಾಡಿ ತೋರ್ಸಕತ್ತೀನಿ. ಮತ್ತು ಮೇಲೆ ಡೆಕೋರೇಷನ್ಗೆ ಅಂತೇಳಿ ಒಂದಿಷ್ಟು ಲವಂಗ ತೊಗೊಳಕತ್ತೀನಿ. ನೋಡಿರಿ, ಮೇಲಿಟ್ಟು ಕರೆದ್ರೆ ಚೆನ್ನಾಗಿ ಬರುತ್ತೆ ಅಂಥೇಳಿ. ಆಮೇಲೆ ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ತಾರೆ ಫ್ರೆಂಡ್ಸ್. ಅದು ಡ್ರೈ ಫ್ರೂಟ್ಸ್ ಹೇಗೆ ಹಾಕಿ ಮಾಡೋದು ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ. ನಾನು ಮಾಡ್ತೀನಿ ಅದನ್ನು, ಆದರೆ ಇವಾಗ ಟೈಮ್ ಇರಲಿಲ್ಲ ಅಂದರೆ ಈ ಥರ ಮಾಡಿ ತೋರ್ಸಕತ್ತೀನಿ. ಎಲ್ಲ ಡ್ರೈ ಫ್ರೂಟ್ಸ್ ನಾನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಳ್ಳೋಕ್ಕಾಗಲಿಲ್ಲ, ಅದಕ್ಕೆ ಈ ಥರ ಸಿಂಪಲ್ಲಾಗಿ ಮಾಡಕತ್ತಿದ್ದೆ ನಾನು. ಇವಾಗ ನೋಡಿರಿ, ಎಲ್ಲ ಡ್ರೈ ಫ್ರೂಟ್ಸು ಮಿಕ್ಸಿ ಮಾಡಿಕೊಂಡು ಈ ಥರ ಹಾಳೆ ಏನು ಉದ್ದಿರ್ತಿರಲ್ಲ ಅದರೊಳಗೆ ತುಂಬಿ ನೀವು ಮಾಡ್ಬೋದು. ಅದನ್ನು ನೆಕ್ಸ್ಟ್ ನಾನು ನಿಮಗೆ ಯಾವಾಗಲಾದರೂ ವಿಡಿಯೋ ಹಾಕ್ತೀನಿ. ಇವಾಗ ನೋಡಿರಿ, ಇದನ್ನ ಹಾಳಿನ ನೀವು ಎಣ್ಣೆ ಇರುತ್ತಲ್ಲ, ಎಣ್ಣೆನ ಸ್ವಲ್ಪ ಹಚ್ಕೊಂಡು ಉದ್ದುಬಿಡಿ. ನೀವು ಹಿಟ್ಟು ಹಚ್ಚೋ ಅವಶ್ಯಕತೆನೇ ಇರೋದಿಲ್ಲ ಫ್ರೆಂಡ್ಸ್, ಅದನ್ನೊಂದು ಹೇಳ್ತೀನಿ ನೋಡಿರಿ. ನಾನೀಗ ನೋಡಿರಿ, ಈ ಥರ ದೊಡ್ಡದು ಹಾಳೆ ಉದ್ಕೊಳ್ಳಿ. ನಿಮಗೆ ಎಷ್ಟು ಸೈಜು, ನೀವು ಭಾಳ ದೊಡ್ಡದು ಬೇಕಂದ್ರೆ ಭಾಳ ದೊಡ್ಡದು ಮಾಡ್ಕೊಳ್ರಿ, ಸಣ್ಣ ಬೇಕಂದ್ರೆ ಸಣ್ಣ ಹಾಳೆ ಮಾಡ್ಕೊಳ್ರಿ. ನಾನು ಸಣ್ಣ ಹಾಳೆನೇ ಮಾಡ್ಕೊಂಡು ತೋರ್ಸಾಕತ್ತೀನಿ. ನೋಡಿರಿ, ಈ ಸದ್ಯ ಒಂದು 5 ಮಾಡಿ ನಿಮಗೆ ತೋರಿಸ್ತೀನಿ ನೋಡಿರಿ. ನಾನು ಇವಾಗ ಇಷ್ಟದು ದೊಡ್ಡದು ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಫೋಲ್ಡ್ ಮಾಡಿ ಮತ್ತು ಇನ್ನೊಂದು ಸಲ ಉದ್ಕೊಂಬಿಡಿ ಈ ಥರ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸಲ ಈ ಥರ ಇನ್ನೊಂದು ಮಡಿಕಿನ ಮಡಚಿದ್ರೆ ಆಯ್ತು ನೋಡಿರಿ, ಬಾದಾಮಿ ಪುರಿ ರೆಡಿ ಆಕತ್ರಿ. ಮತ್ತು ರೆಡಿ ಆತಂದ್ರೆ ಒಮ್ಗೆ ರೆಡಿ ಆಗಂಗಿಲ್ಲ ರೀ, ಕರಿಬೇಕು ಮತ್ತು ಪಾನಕದಾಗ ಎದ್ದು ತೆಗಿಬೇಕು. ನೋಡಿರಿ, ಇವಾಗ ಇದಕ್ಕೊಂದು ನಡುವೆ ಒಂದು ಏಲಕ್ಕಿ ಕಾಯಿ ಲವಂಗ ಇರುತ್ತಲ್ಲ, ಲವಂಗನ ನಡುವೆ ಇಟ್ಬಿಡ್ರಿ ಈ ಥರ ಮಧ್ಯದಾಗ.
ಚೆನ್ನಾಗಾಗುತ್ತೆ ಅಂತ ತೋರಿಸಿದ್ದೀನಿ. ಬನ್ನಿ ಇನ್ನು ನೋಡಿರಿ, ಇವಾಗ ನಾನು 5 ಬಾದಾಮಿ ಪುರಿ ಮಾಡಿ ರೆಡಿ ಇಟ್ಕೊಂಡಿದ್ದೆ. ಇವಾಗ ಪಾನಕನೂ ರೆಡಿ ಆಯ್ತು ನೋಡಿರಿ. ಒಂದೆಳೆ ಪಾನಕ ಬಂತ ಇಲ್ಲ ನೋಡ್ತೀನಿ ನೋಡಿರಿ. ಇವಾಗ ರೆಡಿ ಆಗೈತೆ ನೋಡಿರಿ ಇದು. ಓಕೆನಾ, ಡನ್. ಈಗ ನೆಕ್ಸ್ಟ್ ಇದಕ್ಕೆ ನಾನು ಫುಡ್ ಕಲರ್ ಬದಲು ಏನು ಹಾಕ್ಕೊತೀನಿ ಅಂದರೆ ಅರ್ಶಿಣ ಪುಡಿ ಹಾಕ್ಕೊತೀನಿ ನೋಡಿರಿ. ಟರ್ಮರಿಕ್ ಪೌಡ್ರ್ ಅಂತೀರಲ್ಲ ಅದನ್ನು ಹಾಕ್ಕೊತೀನಿ ನೋಡಿರಿ. ಸ್ವಲ್ಪ ಕಲರ್ ಬರಲಿ ಅಂತ ಹಾಕ್ಕೊಳಕತ್ತೀನಿ. ನೀವು ಅದನ್ನೇ ಹಾಕ್ಕೋಬೋದು. ಫುಡ್ ಕಲರ್ ಬದಲು ನೀವು ಅರ್ಶಿಣ ಪುಡಿ ಇರುತ್ತಲ್ಲ ನೋಡಿರಿ, ನಾನು MTR ಅವ್ರದ್ದು ಅರ್ಶಿಣ ಪುಡಿ ಹಾಕೋಕತ್ತೀನಿ. ಟರ್ಮರಿಕ್ ಪೌಡ್ರ್ ಕಲರ್ ಆಗುತ್ತೆ ಅಂತ ಅಷ್ಟೇ ರೀ. ಫುಡ್ ಕಲರ್ ಬದಲು ಇದನ್ನು ಹಾಕ್ಕೊಂಬಿಡಿ ನೀವು. ಓಕೆನಾ, ನೋಡಿರಿ ಯಾವ ಥರ ಕಲರ್ ಆಗುತ್ತೆ ಅಂದರೆ ಯೆಲ್ಲೋ ಕಲರೇ ಆಗುತ್ತೆ ಅದು. ಸ್ವಲ್ಪ ನೀವು ಅರ್ಶಿಣ ಪುಡಿ ಹಾಕಿಬಿಡ್ರಿ ಫುಡ್ ಕಲರ್ ಬದಲು. ನೋಡಿರಿ, ನೀವು ಕೈ ಆಡಿಸ್ಕೊತ ಬಂದಂಗೆ ಈ ಥರ ಕಲರ್ ಬರುತ್ತೆ ಅದು ಅರ್ಶಿಣ ಪುಡಿ ಹಾಕೋದ್ರಿಂದ. ಒಂದು ಅರ್ಧ ಒಳಕೆವಷ್ಟು ನಿಂಬೆಹಣ್ಣು ಹಾಕ್ತೀನಿ ನೋಡಿರಿ ಇದಕ್ಕೆ. ನೋಡಿರಿ, ಅರ್ಧ ಒಳಕೆ ಒಂದು ಹೋಳು ನಿಂಬೆಹಣ್ಣು ಹಾಕಿ ಫುಲ್ಲು ಇದನ್ನು ಇನ್ನೊಂದ್ಸಲ ಕಲಿಸ್ಕೊಂಡು ಎತ್ತಿಟ್ಬಿಡಿ. ಓಕೆನಾ, ಇವಾಗ ಎಣ್ಣೆ ಕಾಯ್ದೈತಿಲ್ಲ ನೋಡ್ಕೋಬೇಕಲ್ರಿ. ಒಂದು ಸ್ವಲ್ಪ ಹಿಟ್ಟು ಹಾಕಿ ನೋಡ್ತೀನಿ. ಎಣ್ಣೆ ಕಾದ್ರೆ ಪಟ್ ಅಂತ ನಾನು ಬಾದಾಮಿ ಪುರಿನೂ ಕರಿಯಕ್ಕೆ ಹಾಕ್ಬಿಡ್ತೀನಿ ನೋಡಿರಿ. ಇವಾಗ ನೋಡಿರಿ ಬಾದಾಮಿ ಪುರಿನೂ ಕರಿಯಾಕತ್ತೀನಿ. ಉಬ್ಬಿ ಬಿಡ್ತಾವ್ರಿ. ಒಂದು 5 ನಿಮಿಷ ಅಂತ ನೀವು ಇದ್ರ ಕರ್ಕೊಳಕಬೇಕು. ಇದನ್ನು ಆ ಕಡೆ ಈ ಕಡೆ ಎರಡೂ ಸೈಡು ನೀಟಾಗಿ ಕರ್ಕೋಬೇಕು ನೋಡಿರಿ. ಸ್ವಲ್ಪ ಏರಾದರೂ ಪರವಾಗಿಲ್ಲ, ಯಾಕಂದರೆ ತಿನ್ನೋಕೆ ಕ್ರಿಸ್ಪಿಯಾಗಿ ಬರ್ತಾವೆ ಅಂತ ಹೇಳ್ತೀನಿ. ಇವಾಗ ನೋಡಿರಿ ಉಬ್ಬುತ್ತಾವ್ರಿ ಇವು. ಏಕೆಂದರೆ ನಾನು ಎಣ್ಣೆ ಹಚ್ಚಿ ಹಾಕಿರೋದ್ರಿಂದ ಉಬ್ಬಿ ಬರ್ತಾವ್ರಿ. ನೀವು ಹಿಟ್ಟು ಬೇಕಾದ್ರೆ ಹಚ್ಕೊಂಡು ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು. ನಾನು ಹಿಟ್ಟು ಹಚ್ಚಿಲ್ಲ, ಹಾಗೆ ಎಣ್ಣೆಲೆ ನಾನು ಇವತ್ತು ತಿನ್ನೋಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ತಾಯಿದ್ದೀನಿ. ಭಾಳ ಮಾಡ್ಕೊಳ್ಳೋದಿದ್ರೆ ಹಿಟ್ಟು ಹಚ್ಚಿ ಮಾಡ್ಕೋಬೋದ್ರಿ. ಒಬ್ಬರಿಗೆ ಇದು ಭಾಳ ಹೆವಿ ಆಕತ್ರಿ ಭಾಳ ಮಾಡ್ಕೋಬೇಕು ಅಂದರೆ. ಇವಾಗ ನಾನು ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ಮಾಡಿ ತೋರ್ಸಕತ್ತೆ ನಿಮಗೆ. ಈಸಿಯಾಗಿ ಮಾಡ್ಕೋಬೋದು, ಮಕ್ಳಿಗೆ ಕೇಳಿದಾಗ ಮಾಡಿಕೊಡ್ಬೋದು ಅಂತ ನಾನು ಮಾಡೋ ರೆಸಿಪಿ ನಿಮಗೆ ತೋರಿಸಿದ್ದೀನಿ. ನಮ್ಮ ಸಿಸ್ಟರೆಲ್ಲ ಬಂದಿದ್ರು ಅಂತೇಳಿ ಮಾಡ್ತಿದ್ದೆ ಅಷ್ಟೇ ನಾನು. ಇವಾಗ ನೋಡಿರಿ, ನೀವು ಫುಡ್ ಕಲರ್ ಬೇಕು ಅಂದರೆ ಹಿಟ್ಟೇನು ಫಸ್ಟಿಗೆ ಕಲಿಸ್ತಿರಲ್ಲ ಅದರೊಳಗೆ ಹಾಕ್ಕೋಬೋದು. ಇವಾಗ ನೋಡಿರಿ, ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಇದನ್ನ ಐತಲ್ರಿ, ಈ ಕಡೆ ನಾನು ಆವಾಗಲೇನು ಬಿಸಿಯದು ಪಾನಕ ಮಾಡಿಟ್ಟಿದ್ದಿಲ್ಲ, ಆ ಪಾನಕದಾಗ ಒಂದು 10 ನಿಮಿಷ ಇಡ್ಬೇಕು ನೋಡಿರಿ. ನೀವು ಒಂದು 10 ನಿಮಿಷ ಇವನ್ನ ಆ ಕಡೆ ಈ ಕಡೆ ತಿರುಗಿಸಿ, ಆ ಕಡೆ ಇನ್ನೊಂದು ಸಲ ನೀವು ಬಾದಾಮಿ ಪುರಿನ ಕರ್ಕೊಂಬರೋಷ್ಟೊತ್ತಿಗೆ ಇದು ಅಲೆ ನೆಂದಿರುತ್ತಲ್ರಿ. ಹಾಗಾಗಿ ಹೇಳ್ತೀನಿ, ಇದನ್ನು ಒಂದು ಈ ಥರ ಆ ಕಡೆ ಈ ಕಡೆ ಕೈ ಆಡಿಸ್ಬಿಟ್ಟು ಒಂದು 5-10 ನಿಮಿಷ ಹಾಗೆ ಬಿಟ್ಬಿಡಿ. 5 ನಿಮಿಷನಾದರೂ ಬಿಡಿ. ನೋಡಿ, ಈ ಥರ ಬಿಟ್ಬಿಡಿ. ಅದರಲ್ಲೇ ಅದೇನಾಗಲ್ಲ ಫ್ರೆಂಡ್ಸ್. ಇವಾಗ ನೋಡಿರಿ 5 ನಿಮಿಷ ಆಯ್ತಲ್ಲ, ನಾನು ತೆಗಿತಿಡ್ತಾಯಿದ್ದೀನಿ ನೋಡಿ. ಬೇರೆ ಪ್ಲೇಟಿಗೆ ಸರ್ವ್ ಮಾಡ್ಕೊಳಕತ್ತೀನಿ. ತುಂಬ ಸಿಂಪಲ್ ರೀ ಇದು ಬಾದಾಮಿ ಪುರಿ ಮಾಡೋದು. ಅಂದರೆ ಭಾಳ ಮಾಡಬೇಕು ಅಂದರೆ ಸ್ವಲ್ಪ ಹೆವಿ ಆಕತ್ರಿ, ಒಂದು ಇಬ್ಬರಾದರೂ ಬೇಕು. ಇವಾಗ ನೋಡಿರಿ, ಈಗ ನೆಕ್ಸ್ಟ್ ಇನ್ನೊಂದು ಮಾಡ್ಕೊಂಡಿದ್ದನ್ನು ಹಾಕಿ ಕೈ ಆಡಿಸ್ಕೊಂಡ್ಬಿಡ್ತೇನೆ ನೋಡಿರಿ. ಈಗ ಕ್ರಿಸ್ಪಿ ಆಗಿರೋಂಥ ಬಾದಾಮಿ ಪುರಿ ರೆಡಿ ಆಗೈತ್ರಿ. ಮತ್ತು ಇದಕ್ಕೆ ನಾನು ಒಣ ಕೊಬ್ಬರಿ ಪೌಡ್ರ್ ಮಾಡ್ಕೊಂಡಿದ್ದೆ, ಆ ಪೌಡ್ರ್ ಮೇಲೆ ಡೆಕೋರೇಷನ್ ಮಾಡ್ತಾಯಿದ್ದೀನಿ ನೋಡಿರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ್ರಿ, ಕ್ರಿಸ್ಪಿಯಾಗಿ ಬರ್ತಾವೆ. ನೀವು ಒಂದ್ಸಲ ಟ್ರೈ ಮಾಡಿರಿ ಅಂತ ನಾನು ಈ ರೆಸಿಪಿ ತೋರ್ಸಾಕತ್ತೀನಿ. ಮತ್ತು ನೀವು ಟ್ರೈ ಮಾಡ್ತೀರ ತಾನೆ ಫ್ರೆಂಡ್ಸ್, ನನಗೆ ಹೇಳ್ರಿ ಹೆಂಗಿದ್ವು ಅಂತ. ಮತ್ತು ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ದೆ ನೋಡಿರಿ, ಹಾಗಾದರೆ ತಿಳಿತೈತೆ ನೋಡಿರಿ. ಇವಾಗ ಅದನ್ನು ತೋರಿಸ್ತೀನಿ ನಾನು ಯಾವ ಥರ ಬಂದಿದೆ ಅಂತ. ನೋಡಿರಿ, ನನಗೆ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನಿಮಗೆ ತೋರ್ಸಾಕತ್ತೀನಿ. ಭಾಳ ಬೇಕು ಅಂದರೆ ಒಂದಿಬ್ಬರು ಬೇಕು ರೀ ಫ್ರೆಂಡ್ಸ್, ಯಾಕಂದರೆ ಉದ್ದೋದು ಮಾಡೋದು ಅಂದರೆ ಸ್ವಲ್ಪ ಹೆವಿ ಆಗುತ್ತೆ. ಆದರೆ ನಾನು ಸ್ವಲ್ಪ ಮಾಡಿರೋದ್ರಿಂದ ಒಬ್ಬಳೇ ಮಾಡಿ ತೋರಿಸ್ತೀನಿ. ಸೂಪರ್ ಅಂದರೆ ಸೂಪರ್ ಬರ್ತಾವ್ರಿ ಬಾದಾಮಿ ಪುರಿ. ಮತ್ತು ನಾನು ಬಾದಾಮಿ ಪುರಿ ತಿಂದು ನಿಮಗೆ ಮತ್ತೆ ನೆಕ್ಸ್ಟ್ ರೆಸಿಪಿಯಾಗ ಸಿಗ್ತೇನೆ ರೀ. ಮತ್ತು ನೀವು ಅಲ್ಲಿವರೆಗೂ ನಾನು ಬಾದಾಮಿ ಪುರಿ ಮಾಡಿರೋ ವಿಡಿಯೋಗೆ ಸಪೋರ್ಟ್ ಕೊಡಿರಿ. ಮತ್ತು ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇನ್ನೂ ಬೇಕು ಅಂತ ಕೇಳ್ಕೊತೀನಿ ರೀ. ನೋಡಿ ಫ್ರೆಂಡ್ಸು, ತುಂಬ ಚೆನ್ನಾಗಿ ಬಂದಿದ್ದವು. ಮತ್ತು ನೀವು ಒಂದ್ಸಲ ಟ್ರೈ ಮಾಡಿರಿ. ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ.